ರಾಜಣ್ಣ ಮತ್ತೆ ಸಚಿವ ಸಂಪುಟವನ್ನ ಸೇರ್ತಾರ. ಬೆಂಗಳೂರಿನಲ್ಲಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪರೋಕ್ಷ ಸುಳಿವನ್ನ ಕೊಟ್ಟಿದ್ದಾರೆ. ರಾಜಣ್ಣಂಗೆ ಯಾವತ್ತೂ ಸಿಹಿ ಸುದ್ದಿನೇ ಕೊಡೋದಂತ ಸಿಎಂ ಹೇಳಿದ್ದಾರೆ. ಸಿಎಂ ಹೇಳಿದ್ಮೇಲೆ ಆಯ್ತಲ್ಲ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಏನ್ ರಾಜಣ್ಣ ಮನೆಯಲ್ಲಿ ಮಾಂಸಾಹಾರದ ಊಟ ಇತ್ತು, ಹಂಗಾಗಿ ನಾವೆಲ್ಲ ಊಟಕ್ಕೆ ಅಂತ ಹೋಗಿದ್ವಿ ಸಿದ್ದರಾಮಯ್ಯನು ಕರ್ಕೊಂಡು. ಊಟ ಬಹಳ ಚೆನ್ನಾಗಿತ್ತು, ಮಾತ್ರ ಊಟ ಬಿಟ್ಟು ಬೇರೆ ಏನು ರಾಜಕೀಯ ಚರ್ಚೆ ಆಗ್ಲಿಲ್ಲ ಅಂತ ಮಾಧ್ಯಮದವರಿಗೆ ಸುಮ್ಮನೆ ಒಂದು ಸ್ಟೇಟ್ಮೆಂಟ್ ಕೊಡ್ಬೇಕಲ್ಲ ಅಂತ ಕೊಟ್ಟಿದ್ದಾರೆ. ಊಟ ಬಿಟ್ಟು ಇನ್ನೇನು ಚರ್ಚೆ ಆಗಿಲ್ವ. ನಾನ್ ವೆಜ್ ಊಟಕ್ಕೆ ಇಲ್ಲಿಂದ ರಾಜಣ್ಣ ಅವ್ರ ಮನೆ ತನಕ ಹೋಗ್ಬೇಕಿತ್ತ? ಬೆಂಗಳೂರಿನಲ್ಲಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸ್ಟೇಟ್ಮೆಂಟ್ ಇದು. ಹೌದು, ರಾಜಣ್ಣ ಮನೆಯಲ್ಲಿ ನಾನ್ ವೆಜಿಟೇರಿಯನ್ ಊಟ ಹಾಕಿ ಆಯ್ತಾ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದನ್ನ ಹೇಳಿದ್ರು. ನಾವೆಲ್ಲ ಊಟ ಮಾಡಿಕೊಂಡೇ ಬಂದಿದ್ದೇವೆ. ಚೆನ್ನಾಗಿತ್ತು ಊಟ. ಊಟ ರಾಜಕೀಯ ಚರ್ಚೆ ಯಾವ್ದು ಆಗ್ಲಿ, ಬರೀ ಊಟದ ಚರ್ಚೆ ಅಷ್ಟೇ. ಏನ್ ನೀವೇ ಮಾಧ್ಯಮ ಸ್ನೇಹಿತರು ಕೇಳಿದ್ರು ಮುಖ್ಯಮಂತ್ರಿಗಳಿಗೆ. ಅವರು ಸಿಹಿ ಸುದ್ದಿ ಬಗ್ಗೆ ನಾನು ಯಾವತ್ತೂ ಸಿಹಿನೇ ಕೊಡೋದು ಅವನಿಗೆ ಅಂತ ಹೇಳಿದ್ದಾರೆ ಅಷ್ಟೇ. ಮುಖ್ಯಮಂತ್ರಿಗಳು ಹೇಳಿದ್ಮೇಲೆ ಆಯ್ತಲ್ಲ. ಹೌದು, ರಾಜಣ್ಣ ಮನೆಯಲ್ಲಿ ನಾನ್ ವೆಜಿಟೇರಿಯನ್